ರೇಣುಕಾಸ್ವಾಮಿ ಹತ್ಯೆ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಮಹಜರಿಗೆ ಮುಂದಾಗಿದ್ದಾರೆ ಪೊಲೀಸರು. ಕೊಲೆ ದಿನ ಪವಿತ್ರ ಧರಿಸಿದ್ದಂತಹ ಬಟ್ಟೆ ಚಪ್ಪಲಿಗಾಗಿ ಖಾಕಿ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ರೇಣುಕಾಸ್ವಾಮಿ ಕೊಲೆ ಈಗ ನಡೆದಿದೆಯಲ್ಲ, ಆ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಮಹಜರಾಗಿದೆ. ಅದೇ ರೀತಿಯಾಗಿ ಆರೋಪಿಗಳ ಮನೆಗೆ ಕರೆದುಕೊಂಡು ಹೋಗಿ ಕೂಡ ಸ್ಥಳ ಮಹಜರು ಮಾಡಲಾಗ್ತಾ ಇದೆ. A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ. ಅವತ್ತು ಆಕೆ ಧರಿಸಿದ್ದಂತಹ ಬಟ್ಟೆ ಮತ್ತು ಚಪ್ಪಲಿಯಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡಳ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಪವಿತ್ರ ಗೌಡಗೋಸ್ಕರ ನಡೆದಿರುವಂಥ ಹತ್ಯೆ ಇದು. ಆಕೆಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರು ಅನ್ನುವಂಥ ಕಾರಣಕ್ಕೆ, ಅಶ್ಲೀಲ ಫೋಟೋ ಕಳಿಸಿದ್ರು ಅನ್ನುವಂಥ ಒಂದು ಕಾರಣದಿಂದ ಶುರುವಾದಂಥ ಗಲಾಟೆ, ಪ್ಲಾನ್, ಕಿಡ್ನಾಪ್ ಇದೆಲ್ಲ ಆದ ಬಳಿಕ ಆದಂಥ ಕೊಲೆ ಇದು. ಹಾಗಾಗಿ ಆಕೆನೇ ಮೊದಲು ಹೊಡೆದಿದ್ದ, ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದ ಅನ್ನುವಂಥ ಪ್ರಶ್ನೆ ಕೂಡ ರೈಸ್ ಆಗಿದೆ. ಪವಿತ್ರ ಗೌಡ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ರೇಣುಕಾಸ್ವಾಮಿ ಕ್ಷಮೆ ಕೇಳಿದ್ದಂತೆ. ಹಾಗಿದ್ರೂ ಕೂಡ ಆತನನ್ನ ಬಿಟ್ಟಿಲ್ಲ, ಹಲ್ಲೆ ಮಾಡಿದ್ದಾಳೆ ಅನ್ನುವಂಥ ಆರೋಪ ಕೂಡ ಇದೆ. ಆದರೂ ಕೂಡ ಚಪ್ಪಲಿಯಿಂದ ಹೊಡೆದಿದ್ರು ಅನ್ನುವಂಥ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಆಕೆ ಚಪ್ಪಲಿಯಿಂದ ಹೊಡೆದಿದ್ಲು ಅಂತ, ಅಶ್ಲೀಲವಾಗಿ ಮೆಸೇಜ್ ಮಾಡ್ತೀಯಾ, ಫೋಟೋ ಕಳಿಸ್ತೀಯಾ ಅಂತ ಆ ಸ್ಥಳದಲ್ಲಿ ಹಲ್ಲೆ ಮಾಡಿದ್ರು. ಅದರಲ್ಲೂ ಕೂಡ ಚಪ್ಪಲಿಯಿಂದ ಏಟನ್ನ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಹಲ್ಲೆ ನಂತರ ನೇರವಾಗಿ ತಮ್ಮ ಮನೆಗೆ ಹೋಗಿದ್ಲು ಪವಿತ್ರ ಗೌಡ. ಹಾಗಾಗಿ ಪವಿತ್ರ ಗೌಡ ಮನೆಯಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಅವತ್ತು ಪವಿತ್ರ ಗೌಡ ಧರಿಸಿದಂಥ ಬಟ್ಟೆ ಯಾವುದು, ಚಪ್ಪಲಿ ಯಾವುದು, ಯಾಕೆಂದ್ರೆ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಅದೆಲ್ಲವನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. RR ನಗರದಲ್ಲಿ ಪವಿತ್ರ ಗೌಡ ಮನೆ ಇರುವಂಥದ್ದು. ಆ ಮನೆಗೆ ತೆರಳಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಆ ಒಂದಷ್ಟು ಸಾಕ್ಷ್ಯಗಳನ್ನು, ಅವತ್ತು ಧರಿಸಿದಂಥ ಬಟ್ಟೆ, ಅದೇ ರೀತಿಯಾಗಿ ಚಪ್ಪಲಿಯನ್ನ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಈಗಾಗಲೇ ಶುಕ್ರವಾರ ಮಧ್ಯರಾತ್ರಿ ದರ್ಶನ್ ಮನೆ ಮಹಜರು ಕೂಡ ಮಾಡಲಾಯಿತು. ರಾಜರಾಜೇಶ್ವರಿ ನಗರ ಐಡಿಯಲ್ ಹೋಮ್ನಲ್ಲಿ ಸ್ಥಳ ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ ದಿನ ದರ್ಶನ್ ಧರಿಸಿದಂಥ ಬಟ್ಟೆಯನ್ನ ಈಗಾಗಲೇ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಅವತ್ತು ಪವಿತ್ರ ಗೌಡ ಧರಿಸಿದಂಥ ಬಟ್ಟೆ ಯಾವುದು, ಅದೇ ರೀತಿಯಾಗಿ ಚಪ್ಪಲಿ ಯಾವುದು, ಅದನ್ನು ಕೂಡ ಇವತ್ತು ಪರಿಶೀಲನೆ ಮಾಡಿ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ಯಾಕೆಂದರೆ ಅವತ್ತು ಧರಿಸಿದಂಥ ಬಟ್ಟೆ, ಚಪ್ಪಲಿ, ಅದೇ ರೀತಿಯಾಗಿ ಆ ಸ್ಥಳದಲ್ಲಿ ದೊರೆತಿರುವಂಥ ಒಂದಷ್ಟು ರಕ್ತದ ಕಲೆಗಳು, ವೆಪನ್ಸ್ಗಳು, ಮತ್ತು ಆ CCTV ಫುಟೇಜ್ನಲ್ಲಿ ಇದ್ದಂಥ ಬಟ್ಟೆ ಹಾಕ್ಕೊಂಡಿದ್ದಂಥ ಬಟ್ಟೆನೂ ಒಂದೇನಾ, ಈ ಸಿಕ್ಕಿರುವಂಥ ಬಟ್ಟೆನೂ ಒಂದೇನಾ, ಅದೆಲ್ಲವನ್ನು ಕೂಡ ಒಂದಕ್ಕೊಂದು ತಾಳೆ ಹಾಕಿ ನೋಡಲಾಗುತ್ತೆ. ಹಾಗಾಗಿ ಈಗ ಸ್ಥಳ ಮಹಜರು ಮಾಡೋದಕ್ಕಿಂತ ಮುಂದಾಗ್ತಾ ಇದ್ದಾರೆ. ಆರೋಪಿಗಳ ಮನೆಯಲ್ಲೂ ಕೂಡ ಸ್ಥಳ ಮಹಜರು ಮಾಡಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ಏನೆಲ್ಲ ಸಾಕ್ಷಿಗಳು ಸಿಗ್ತಾವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಈಗಾಗಲೇ ನಿನ್ನೆ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ಕಸ್ಟಡಿ ಅಂತ್ಯ ಆಗಿದ್ರಿಂದ ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ಪ್ರಬಲ ಸಾಕ್ಷಿಗಳನ್ನು ಇಟ್ಕೊಂಡು SPP ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡನೆ ಮಾಡಿದರು. ಇನ್ನೂ ಕಸ್ಟಡಿ ಬೇಕು, ಇನ್ನೂ ಮೊಬೈಲ್ ಇರ್ಬೋದು, ಅದೇ ರೀತಿಯಾಗಿ ಕರೆಂಟ್ ಶಾಕ್ ಕೊಟ್ಟಂಥ ಡಿವೈಸ್, ಇದೆಲ್ಲವನ್ನು ವಶಕ್ಕೆ ಪಡ್ಕೊಳ್ಬೇಕು. ಇನ್ನು ತನಿಖೆ ನಡೆಸೋದಕ್ಕೆ ಸಾಕಷ್ಟು ವಿಚಾರ ಇದ್ದಾವೆ, ಹಾಗಾಗಿ ವಶಕ್ಕೆ ಕೊಡಿ, ಕಸ್ಟಡಿ ಕೊಡಿ ಅಂತ ಕೇಳ್ಕೊಂಡಿದ್ರು. ಅದರ ಆಧಾರದ ಮೇಲೆ 20ನೇ ತಾರೀಕುವರೆಗೂ ಕೂಡ ಕಸ್ಟಡಿಗೆ ಕೊಡಲಾಗಿದೆ. ಅಷ್ಟರೊಳಗೆ ಇನ್ನು ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ಬೋದು, ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಚುರುಕುಗೊಂಡು ಒಂದಷ್ಟು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಲ್ಲೆ ನಂತರ ನೇರವಾಗಿ ತಮ್ಮ ಮನೆಗೆ ಪವಿತ್ರ ಗೌಡ ಹೋಗಿದ್ರಿಂದ ಮನೆಯಲ್ಲಿ ಸ್ನಾನ ಮಾಡಿರ್ತಾರೆ, ಡ್ರೆಸ್ ಚೇಂಜ್ ಮಾಡಿರ್ತಾರೆ, ಅಥವಾ ಸಾಕ್ಷಿಯನ್ನು ಏನಾದರೂ ನಾಶ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಆ ಬಟ್ಟೆ, ಅವತ್ತಿನ ಬಟ್ಟೆ ಮತ್ತು ಚಪ್ಪಲಿ ಸಿಕ್ತು ಅಂದರೆ ಮತ್ತಷ್ಟು ಪ್ರಬಲ ಸಾಕ್ಷಿ ಸಿಕ್ಕಂತಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಈಗಾಗಲೇ ಆರೋಪಿಗಳ ಮನೆಗೆ ಹೋಗಿ ಕೂಡ ಸ್ಥಳ ಮಹಜರು ಮಾಡೋದಕ್ಕಿಂತ ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಮನೆಗೂ ಹೋಗಿ ಕೂಡ ಸ್ಥಳ ಮಹಜರು ಮಾಡಿದ್ದಾಗಿದೆ. ಈಗ ಪವಿತ್ರ ಮನೆಯ ಸರದಿ, ಪವಿತ್ರ ಮನೆಯಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗಬಹುದು ಅಂತ ಸೌಖ್ಯ ಏನು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಂಬಂಧ ಪ್ರಮುಖ ಆರೋಪಿಗಳಂತ ಪವಿತ್ರ ಮನೆಗೆ ಇವತ್ತು ಪೊಲೀಸರು ಮಹಜರ್ಗೆ ಹೋಗಿರುವಂತದ್ದು. ಅಂದ್ರೆ ಆಕೆ ಇವನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದ ನಂತರ ಆಕೆ ಮನೆಯಿಂದ ಬಂದಿರ್ತಾಳೆ. ಮನೆಯಿಂದ ಬಂದು ಆತನಿಗೆ ಏನು ಶೆಡ್ ಇದೆ, ಪಟ್ಟಣಗಡೆ ಶೆಡ್, ಅಲ್ಲಿ ಬಂದು ಆತನ ಮೇಲೆ ಹಲ್ಲೆಯನ್ನ ಮಾಡಿರ್ತಾಳೆ. ಅಂದ್ರೆ ಅವಳು ಕೂಡ 2 ಏಟನ್ನ ಹೊಡೆದಿದ್ಲು, ಚಪ್ಪಲಿಯಿಂದ ಹೊಡೆದಿದ್ಲು ಅನ್ನೋ ಮಾಹಿತಿ ಇರುವಂತದ್ದು. ಸೊ ದರ್ಶನ್ ಮುಂದೆ ನಿಲ್ಸ್ಕೊಂಡು ಆಕೆ ಕೂಡ ಹೊಡೆದು ಅದಾದ ನಂತರ ಅಲ್ಲಿಂದ ವಾಪಸ್ ಮನೆಗೆ ಹೋಗಿರ್ತಾಳೆ ಅನ್ನೋ ಮಾಹಿತಿ ಇದೆ. ಸೊ ಅಂದ್ರೆ ಆ
ಘಟನೆ ಏನ್ ನಡೀತು ಆ ಘಟನೆಯ ಸಂದರ್ಭದಲ್ಲಿ ಸಿಕ್ಕಂತ CC ಕ್ಯಾಮೆರಾ ಫುಟೇಜ್ ಏನಿದೆ ಅದರಲ್ಲಿ ಹಾಕಿರುವಂತ ಡ್ರೆಸ್ ಇರ್ಬೋದು, ಚಪ್ಪಲಿಗಳಿರ್ಬೋದು, ಏನಿದೆ ಇದನ್ನು ಕೂಡ ಪೊಲೀಸರು ಚೆಕ್ ಮಾಡಿದ ಸಂದರ್ಭದಲ್ಲಿ ಸೊ ಅದನ್ನು ಕೂಡ ಇವರು ಸೆಕ್ಯೂರ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಮಾಜರ್ಗೆ ಹೋಗಿರುವಂತದ್ದು. ಇದು ಒಂದೊಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆತನ ಮೃತ ಅಂದ್ರೆ ಕೊಲೆ ಆದ ನಂತರ, ಆತನ ಹತ್ಯೆ ಮಾಡಿದ ನಂತರ ಏನು ಹಣಕಾಸಿನ ವ್ಯವಹಾರಕ್ಕೆ ಅವರ ಮ್ಯಾನೇಜರ್ ಇರ್ಬೋದು, ದೇವರಾಜ್ ಅಂತ ಆತನ ಒಬ್ಬನು ಕೂಡ ವಶಕ್ಕೆ ಪಡ್ಕೊಂಡಿರೋ ಮಾಹಿತಿ ಇರ್ಬೋದು. ಇನ್ನೊಬ್ಬ ಪವನ್ ಅಂತ ಕೂಡ ಅವರ ಮನೆಯಲ್ಲಿ ಕೆಲಸವನ್ನು ಮಾಡ್ಕೊಂಡಿರ್ತಾನೆ, ಆತನ ಕೂಡ ಈಗ ಬಂಧನ ಆಗಿರುವಂತದ್ದು. ಸೊ ಹೀಗಾಗಿ ಆತನ ಮನೆಯಲ್ಲಿ ಅವರು ಕೂಡ ಇದ್ರು ಅನ್ನೋದು ಇರುವಂತದ್ದು. ಅದಕ್ಕಾಗಿ ಅಲ್ಲಿ ಏನೆಲ್ಲ ಮಾತುಕತೆಗಳಾಯ್ತು, ಏನನ್ನ ಪ್ಲಾನ್ ಮಾಡಿದ್ರು, ಹಣಕಾಸಿನ ವ್ಯವಹಾರ 30 ಲಕ್ಷನ ಯಾವ ರೀತಿಯಾಗಿ ವ್ಯವಹಾರಕ್ಕೆ ಪ್ಲಾನ್ ಮಾಡಿದ್ರು ಕೂತ್ಕೊಂಡು ಆರೋಪಗಳನ್ನ ಸರೆಂಡರ್ ಆಗಿ ಅಂತ ಹೇಳಲಿಕ್ಕೆ. ಸೊ ಈ ಬಗ್ಗೆ ಎಲ್ಲ ಸ್ಥಳ ಮಾಜರನ್ನ ಮಾಡ್ಬೇಕಾಗತ್ತೆ. ಮತ್ತೆ ಅಲ್ಲಿ ಬಂದೋಗಿರುವಂತ ಕುರುಹುಗಳನ್ನು ಕೂಡ ಹುಡುಕ್ಬೇಕಾಗತ್ತೆ. ಅದಕ್ಕೆ ಪೊಲೀಸರಿಗೆ ಸ್ಥಳ ಮಾಜರ್ಗೆ ಹೋಗಿರುವಂತದ್ದು. ಸ್ಥಳ ಮಾಜರ್ಗೆ ಹೋದ್ರೆ ಅಲ್ಲೂ ಕೂಡ ಏನಾದ್ರು ಎವಿಡೆನ್ಸ್ಗಳು ಪತ್ತೆ ಆಗ್ಬೋದು ಅನ್ನೋದು ಪೊಲೀಸರಂತ ತನಿಖಾ ಆಯಾಮ ಆಗಿದೆ. ಹೀಗಾಗಿ ಪೊಲೀಸರು ಇಂದು ಅಲ್ಲಿ ಕೂಡ ಆಕೆ ಮನೆಯಲ್ಲಿ ಸ್ಥಳ ಮಾಜರನ್ನು ಮಾಡೋ ಸಂದರ್ಭದಲ್ಲಿ ಆಕೆ ಬಟ್ಟೆ ಇರ್ಬೋದು, ಚಪ್ಪಲಿಗಳಿರ್ಬೋದು, ಮತ್ತೆ ಹಣಕಾಸನ್ನ ತೆಗೆದುಕೊಂಡ್ ಬಂದಿರ್ಬೋದು ಆಕೆ ಕೂಡ, ಅದ್ರ ಬಗ್ಗೆ ಕೂಡ ಸ್ಥಳ ಮಾಜರಾಗುತ್ತೆ. ಅದ್ರ ಜೊತೆಗೆ ಮೊಬೈಲ್ಗಳು ಏನಿತ್ತು, ಮೊಬೈಲ್ಗಳನ್ನ ಏನಾದ್ರು ಬದಲಾಯಿಸಿರ್ಬೋದು ಅಂತ ಅನುಮಾನ ಇರ್ಬೋದು. ಸೊ ಈ ಕಾರಣಕ್ಕಾಗಿ ಅಲ್ಲೂ ಕೂಡ ಮಾಜರ್ ಮಾಡೋ ವೇಳೆ ಮೊಬೈಲ್ ಕೂಡ ಪತ್ತೆ ಆಗ್ಬೋದು ಅನ್ನೋದು ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸರು ಸ್ಥಳ ಮಾಜರ್ಗೆ ಹೋಗಿರುವಂತದ್ದು. ಸೌಖ್ಯ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮೊದಲು ಪವಿತ್ರ ಗೌಡನೇ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಅದರಲ್ಲೂ ಕೂಡ ರೇಣುಕಾಸ್ವಾಮಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನಂತೆ, ಬಿಟ್ಬಿಡಿ ನನ್ನ ಹೆಂಡತಿ 5 ತಿಂಗಳು ಗರ್ಭಿಣಿ, ಬಿಟ್ಬಿಡಿ, ನಾನು ಹೋಗ್ತೀನಿ, ಎಲ್ಲ ಹೋಗಿ ಬದುಕ್ತೀನಿ ಅಂತ ಎಷ್ಟೇ ಕೇಳ್ಕೊಂಡ್ರು ಕೂಡ ಮೊದಲು ಹಲ್ಲೆ ಮಾಡಿದ್ದು, ಅದರಲ್ಲೂ ಕೂಡ ಚಪ್ಪಲಿ ಏಟನ್ನು ಕೊಟ್ಟಿದ್ದು ಪವಿತ್ರ ಗೌಡ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರೋದ್ರಿಂದ ಈಗ ಪವಿತ್ರ ಗೌಡ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರಿಯುತ್ತೆ, ಮಹಜರನ್ನು ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಧರಿಸಿದ್ದಂಥ ಚಪ್ಪಲಿ ಯಾವುದು ಮತ್ತು ಬಟ್ಟೆ ಯಾವುದು ಅದನ್ನು ವಶಕ್ಕೆ ಪಡ್ಕೊಳ್ಳೋದಕ್ಕೆ ಇವಾಗ ಪೊಲೀಸರು ಮುಂದಾಗಿದ್ದಾರೆ. ಇವತ್ತಿನ ಸ್ಥಳ ಮಹಜರು ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗ್ತವೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ.